ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಈಗ ಸದ್ಯಕ್ಕೆ ಡೆವಿಲ್ ಸಿನಿಮಾದ ಒಂದು ದೊಡ್ಡ ಬಸ್ ಓಡಾಡ್ತಾ ಇದೆ. ಏನಪ್ಪ ಬಸ್? ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂಥದ್ದು 24ಕ್ಕೆ ಮತ್ತು 27ಕ್ಕೆ ಈ ಎರಡು ಡೇಟ್ಗಳ ನಡುವೆ ಒಂದು ಬಸ್ ಓಡಾಡ್ತಾ ಇದೆ. ಸೊ ಏನು ಕತೆ, ಏನು ಬಸ್ಸು, ಏನು ಡೇಟ್ ಇದು, ಸೊ ಏನು ವಿಚಾರ, ಏನು ಅಪ್ಡೇಟು, ಸೊ ಅದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಡೆವಿಲ್ ಸಿನಿಮಾದ ಮೇಜರ್ ಅಪ್ಡೇಟ್ಗೆ ಎಲ್ಲರೂ ಕೂಡ ವೇಟ್ ಮಾಡ್ತಿರುವಂಥದ್ದು ಯಾವುದು ಅಂತಂದರೆ ಅದು ರಿಲೀಸ್ ಡೇಟ್ ಅಂತ ಹೇಳ್ಬೋದು. ಸೊ ರಿಲೀಸ್ ಡೇಟ್ಗೆ ಕಾತುರತೆ ತುಂಬಾ ಒಂದು ಹೆಚ್ಚಾಗಿದೆ. ಸೊ ಕಳೆದ ಬಾರಿ ಕೂಡ ಒಂದು ಫಸ್ಟ್ ಸಿಂಗಲ್ ರಿಲೀಸ್ ಆಗಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಗಿದೆ. ಸೊ ಅದನ್ನೂ ಕೂಡ ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಡೇಟ್ ಬಗ್ಗೆ ತುಂಬಾ ಒಂದು ಕುತೂಹಲ ಎಲ್ರಿಗೂ ಇದೆ. ಸದ್ಯಕ್ಕೆ ಈಗ ಒಂದು ಬಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು ಬಸ್ ಅಂತಂದರೆ, ಈಗ 24ನೇ ತಾರೀಕಿಗೆ ಮತ್ತು 27ನೇ ತಾರೀಕಿಗೆ, 24ಕ್ಕೆ ಒಂದು ಲಿರಿಕಲ್ ಸಾಂಗ್, ಫಸ್ಟ್ ಸಿಂಗಲ್ ಸಾಂಗ್ದು ಒಂದು ಅಪ್ಡೇಟ್ ಬರುವಂಥದ್ದು ಯಾವಾಗ ಅನ್ನುವಂಥದ್ದಾಗಿರ್ಬೋದು. ಮತ್ತು 27ನೇ ತಾರೀಕಿಗೆ ರಿಲೀಸ್ ಡೇಟನ್ನು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟನ್ನು ಟೀಮ್ ಮಾಡುತ್ತೆ ಅನ್ನುವಂಥ ಒಂದು ಬಸ್, ತುಂಬಾ ಒಂದು ಬಿಗ್ಗೆಸ್ಟ್ ಬಸ್ ಅಂತಲೇ ಹೇಳ್ಬೋದು, ಓಡಾಡ್ತಾ ಇದೆ. ಸೊ ಇದು ಎಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳೋ ಅನ್ನುವಂಥದ್ದು ಒಂದು ಕಡೆ ಇಟ್ಟರೆ, ಇನ್ನು 2 ದಿನಗಳಲ್ಲಿ ಐ ಥಿಂಕ್ ಟೀಮ್ ಕಡೆಯಿಂದ ಏನಾದರೂ ಒಂದು ಅಪ್ಡೇಟ್ ಬರುವಂಥ ಸಾಧ್ಯತೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರಾಬಬಲಿ ಬಸ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ, ಎಲ್ಲ ಕಡೆಗೂ ಇದ್ರ ಬಗ್ಗೆ ಮಾತಾಡ್ತಿರೋದ್ರಿಂದ ಐ ಥಿಂಕ್ ಇದು ಪಾಸಿಬಲ್ ಆದರೂ ಆಗಬಹುದು, ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಸೊ 24ಕ್ಕೆ ಲಿರಿಕಲ್ ಬಗ್ಗೆ ಒಂದು ಅಪ್ಡೇಟ್ ಬರುತ್ತೆ. ಅದಾಗ್ತಿದ್ದಂಗೆ 27ನೇ ತಾರೀಕಿಗೆ ಎಲ್ಲರೂ ಕಾಯ್ತಿರುವಂಥ ಡೆವಿಲ್ ಸಿನಿಮಾದ ರಿಲೀಸ್ ಡೇಟನ್ನು ಅನೌನ್ಸ್ಮೆಂಟ್ ಆಗುವಂಥದ್ದು ಇರುವಂಥ ಒಂದು ವಿಚಾರದ ಒಂದು ದೊಡ್ಡ ಬಸ್ ಆಗಿ ಈಗ ಎಲ್ಲ ಕಡೆ ಮಾತಾಡ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ. ಸೊ ನಾನು ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ 27ನೇ ತಾರೀಕಿಗೆ ರಿಲೀಸ್ ಡೇಟನ್ನು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ. ಬಟ್ 27ಕ್ಕೆ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿದ್ರೆ ಯಾವ ಡೇಟಿಗೆ ಮಾಡಬಹುದು ಅನ್ನೋದನ್ನು ಥಿಂಕ್ ಮಾಡಿದ್ರೆ, ಸೊ ನನಗನ್ಸೋ ಪ್ರಕಾರವಾಗಿ ನವಂಬರ್ ತಿಂಗಳಲ್ಲಿ ಇಲ್ಲ ಡಿಸೆಂಬರ್ ಫಸ್ಟ್ ವೀಕಲ್ಲಿ ರಿಲೀಸ್ ಡೇಟನ್ನು ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಕಾದು. ಸೊ ನಿಮಗೇನು ಅನಿಸುತ್ತೆ, ಯಾವಾಗ ರಿಲೀಸ್ ಆಗ್ಬೋದು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಫಸ್ಟ್ ಸಿಂಗಲ್ ಸಾಂಗ್ ಕೂಡ ಎಲ್ಲರೂ ಕೂಡ ವೇಟ್ ಮಾಡ್ತಾರೆ, ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋದು ಒಂದು ಕ್ಯಾಪ್ಷನ್ ಇದೆ. ಸೊ ಆ ಒಂದು ಸಾಂಗಿಗೆ ಕೂಡ ಎಲ್ಲರೂ ಕೂಡ ಒಂದು ಫಸ್ಟ್ ಸಿಂಗಲಿಗೆ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಅದ್ರದ್ದು 24ಕ್ಕೆ ಅಪ್ಡೇಟ್ ಬರುತ್ತಂತೆ. ಸೊ ಅದನ್ನೇನಾದರೂ ನೆಕ್ಸ್ಟ್ ವೀಕು ಅಂತಂದರೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಏನಾದರೂ ಬಿಡುವಂಥ ಸಾಧ್ಯತೆಗಳಿರ್ಬೋದಾ, ಏನು ಕತೆ ಗೊತ್ತಿಲ್ಲ. ತುಂಬಾ ಒಂದು ದೊಡ್ಡ ಬಸ್ ಆಗಿರೋದ್ರಿಂದ ಈ ಎರಡೂ ಒಂದು ಡೇಟ್ಗಳಿಗೆ ಒಂದು ಡೆವಿಲ್ ಸಿನಿಮಾದ ಒಂದು ದೊಡ್ಡ ಅಪ್ಡೇಟ್ ಅಂತಲೇ ತುಂಬ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಒಂದು ಪೋಸ್ಟ್ ಮಾಡ್ತಾ ಇದ್ದಾರೆ. ಅಭಿಮಾನಿಗಳಾಗಿರ್ಬೋದು, ಒಂದು ಸಿನಿ ಪ್ರೇಕ್ಷಕರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಚರ್ಚೆ ನಡೀತಾ ಇದೆ. ಸೊ ಕಾದು ನೋಡೋಣ. ಅಪ್ಡೇಟ್ಗಾಗಿ ಕೂಡ ನಾನು ಕೂಡ ಕಾಯ್ತಾ ಇದ್ದೀನಿ. ಎಲ್ಲರೂ ಕೂಡ ಕೇಳಿದ್ರಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸೊ ಮಾಡಿದ್ದೀನಿ. ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಡೆವಿಲ್ಗೆ, ಸೊ ಡೆವಿಲ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಎಕ್ಸ್ಪೆಕ್ಟೇಷನ್ ನೋಡೋಣ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ. ಒಂದು ಆಫ್ಟರ್ ಒಂದು ಎರಡು ಬಸ್ಗಳ ಒಂದು ಡೇಟ್ನ ಒಂದು ಎಕ್ಸ್ಪೆಕ್ಟೇಷನ್ ಹೇಗಿರುತ್ತೆ. ಏನಾದರೂ ಇದು ಬಸ್ಸು 100% ಆದರೂ ಕೂಡ ತುಂಬಾ ಒಂದು ಖುಷಿ. ಸೊ ಕೆಲವೊಂದು ಟೈಮಲ್ಲಿ ಎಷ್ಟೊಂದು ಬಸ್ಗಳು ಬರುತ್ತೆ, ನಾವೆಲ್ಲ ಏನೋ ಒಂದು ಡ್ರೀಮ್ ಇಟ್ಕೊಂಡಿರ್ತಾರೆ, ಫ್ಯಾನ್ಸ್ ಆಗಿರ್ಬೋದು ಎಲ್ಲರೂ ಕೂಡ. ಬಟ್ ಆ ಟೈಮಲ್ಲಿ ಅದು ಹುಸಿ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಬಟ್ ಈ ಒಂದು ಬಸ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ 100% ಈ ಒಂದು ಎರಡು ಡೇಟ್ಗಳ ಮೇಲೆ ತುಂಬ ಒಂದು ಕಾನ್ಸಂಟ್ರೇಷನ್ ಎಲ್ರಿಗೂ ಕೂಡ ಇದೆ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.